ನಮಸ್ಕಾರ ಸಿನಿಮಾ ಪ್ರೇಮಿಗಳೇ. ಕನ್ನಡದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಹೊಸ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಿವೆ. ಅದರ ಜೊತೆಗೆ ತುಂಬಾ ಎತ್ತರಕ್ಕೆ ಹೋಗ್ತಿವೆ. ಈ ಹಿಂದೆ ಬಂದಂತ ರಂಗಿತರಂಗ, ಯು ಟರ್ನ್ ಅಥವಾ ಇತ್ತೀಚೆಗೆ ರಿಲೀಸ್ ಆದ ಕವಲುದಾರಿ ಅಂತಹ ಸಿನಿಮಾಗಳು ನಮ್ಗೆ ನೆನಪಿರಬಹುದು. ಈಗ ಅದೇ ಸಾಲಿಗೆ ಸೇರುವ ವಿಜಯ್ ರಾಘವೇಂದ್ರ ಅವರ ಅಭಿನಯದ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ 2021ರಲ್ಲಿ ಬಂದ ಸೀತಾರಾಮ್ ಬಿನೋಯ್ ಚಿತ್ರದ ಸಕ್ಸಸ್ ನಂತರ ಈ ಸೀಕ್ವೆನ್ಸ್ ಮೇಲೆ ದೊಡ್ಡ ನಿರೀಕ್ಷೆ ಇದೆ. ಬನ್ನಿ ಈ ಟ್ರೇಲರ್ ನಲ್ಲಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಟ್ರೇಲರ್ ನ ಕಥಾ ಹಂದ್ರ ನೋಡಿದ್ರೆ ಇದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಗೊತ್ತಾಗುತ್ತೆ. ಇಲ್ಲಿ ಕೊಲೆಗಳ ನಡುವೆ ಒಂದು ಲಿಂಕ್ ಇದೆ. ಉದಾಹರಣೆಗೆ ಟ್ರೇಲರ್ ನಲ್ಲಿ ತೋರಿಸುವಂತೆ ಕೊಲೆಗಾರ ಒಂದು ನಿರ್ದಿಷ್ಟ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದಾನೆ. ಇದು ನಮ್ಗೆ ಹಾಲಿವುಡ್ 7 ಅಥವಾ ತಮಿಳಿನ ರಾಕ್ಷಸನ್ ಸಿನಿಮಾದ ನೆನಪು ಮಾಡುತ್ತೆ. ಮೊದಲ ಭಾಗದಲ್ಲಿ ಸೀತಾರಾಮ್ ಒಬ್ಬ ಸಾಮಾನ್ಯ ಇನ್ಸ್ಪೆಕ್ಟರ್ ಆಗಿದ್ದ, ಆದ್ರೆ ಇಲ್ಲಿ ಅವನ ಪಾತ್ರ ಹೆಚ್ಚು ಪ್ರಮುಖವಾಗಿದೆ. ಹಳೆಯ ಕೇಸ್ಗಿಂತ ಈ ಕೇಸ್ ಅವನಿಗೆ ವೈಯಕ್ತಿಕವಾಗಿ ತುಂಬಾ ಸವಾಲನ್ನ ಹಾಕ್ತಾ ಇದೆ. ಈ ಸಿನಿಮಾದ ಬಗ್ಗೆ ನೀವು ತಿಳ್ಕೊಳ್ಬೇಕಾದ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳು ಏನಂದ್ರೆ, ಈ ಚಿತ್ರವನ್ನ ಖ್ಯಾತ ನಿರ್ದೇಶಕ ಪವನ್ ಒಡೆಯರ್ ತಮ್ಮ ಒಡೆಯರ್ ಫಿಲ್ಮ್ಸ್ ಬ್ಯಾನರ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಮೇಕಿಂಗ್ ಕ್ವಾಲಿಟಿ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಬೀರಿದೆ. ಕನ್ನಡದಲ್ಲಿ ಒಬ್ಬನೇ ಪೊಲೀಸ್ ಅಧಿಕಾರಿಯ ಸುತ್ತ ಬೇರೆ ಬೇರೆ ಕೇಸ್ಗಳ ಮೂಲಕ ಸಿನಿಮಾ ಮಾಡೋದು ಕಮ್ಮಿ. ಈ ಹಿಂದೆ ಸಂಗೊಳ್ಳಿ ರಾಯಣ್ಣ ಖ್ಯಾತಿಯ ದಿನೇಶ್ ಬಾಬು ಅವರ ಸುಪ್ರಭಾತ ಅಥವಾ ಇತ್ತೀಚೆಗೆ ಶಿವಾಜಿ ಸೂರತ್ಕಲ್ ರೀತಿ ಇದು ಕೂಡ ಒಂದ್ ದೊಡ್ಡ ಸಿನಿಮಾ ಆಗೋ ಎಲ್ಲಾ ಲಕ್ಷಣ ಕಾಣಿಸ್ತಿದೆ. ಚಿತ್ರದ ಸಂಗೀತ ನೀಡಿರೋದು ನವನೀತ್ ಶ್ಯಾಮ್ ಅವರು. ಇವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಟ್ರೇಲರ್ ನಲ್ಲಿ ನಮ್ಗೆ ಚಿಲ್ ಫೀಲ್ ಅನ್ನ ಕೊಡುತ್ತೆ. ಈ ಸಿನಿಮಾ ಯಾಕೆ ಸ್ಪೆಷಲ್ ಅಂತ ನೀವು ಕೇಳಿದ್ರೆ, ಇಲ್ಲಿ ಫೈಟಿಂಗ್ ಅಥವಾ ಮಾಸ್ ಎಂಟ್ರಿಗಳಿಗಿಂತ ಹೆಚ್ಚಾಗಿ ಇನ್ವೆಸ್ಟಿಗೇಷನ್ ಮೇಲೆ ಹೆಚ್ಚು ಒತ್ತನ್ನ ನೀಡಲಾಗಿದೆ. ಇನ್ನ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಸಪ್ತ ಸಾಗರದಾಚೆ ಎಲ್ಲೋ ಸಿನಿಮಾದಲ್ಲಿ ತಮ್ಮ ಅದ್ಭುತ ನಟನೆಯಿಂದ ಎಲ್ಲರ ಮನಸ್ಸನ್ನ ಗೆದ್ದಿದ್ರು. ಇವರು ಇಲ್ಲಿ ಯಾವ ರೀತಿ ಟ್ವಿಸ್ಟ್ ಕೊಡ್ತಾರೆ ಅನ್ನೋದು ಕುತೂಹಲವನ್ನ ಮೂಡಿಸಿದೆ. ಏನೇ ಅನ್ನಿ ಫ್ರೆಂಡ್ಸ್, ಈ ಸಿನಿಮಾ ಫೆಬ್ರವರಿ 20ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ. ನೀವು ವಿಜಯ ರಾಘವೇಂದ್ರ ಅವರ ಸೀತಾರಾಮ್ ಬಿನೋಯ್ ಪಾರ್ಟ್ 1 ನೋಡಿದ್ರೆ ಅದರಲ್ಲಿ ನಿಮ್ಗೆ ಇಷ್ಟವಾದ ವಿಷಯ ಏನಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕನ್ನಡದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತಹ ಸಿನಿಮಾಗಳು ಬರೋದು ತುಂಬಾನೇ ರೇರ್ ಆಗಿದೆ. ಅದರಲ್ಲೂ ಈ ಸಿನಿಮಾ ನೋಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನನಗನ್ನಿಸ್ತಿದೆ. ಯಾಕಂದ್ರೆ ಈ ಟ್ರೇಲರ್ ನ ನೋಡಿದ್ರೆ ಅಷ್ಟೊಂದು ಗುಡ್ ಫೀಲ್ ನ ಕೊಡುತ್ತೆ. ನೀವು ಶಿವಾಜಿ ಸೂರತ್ಕಲ್, ಯು ಟರ್ನ್, ಕವಲುದಾರಿ ಅಂತಹ ಸಿನಿಮಾಗಳನ್ನ ನೋಡಿದ್ರೆ ಈ ಸಿನಿಮಾನ ಮಿಸ್ ಮಾಡ್ದೇನೆ ನೋಡಿ. ಹಾಗೆ ಈ ಸಿನಿಮಾದ ಟ್ರೇಲರ್ ನ ನೀವು ನೋಡಿದ್ರಿ ಅಂದ್ರೆ ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.